ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ನಾಳೆ RCB ವರ್ಸಸ್ MI ಒಂದು ಹೈ ವೋಲ್ಟೇಜ್ ಪಂದ್ಯ. ಈ ಕಡೆ ನೋಡೋದಾದ್ರೆ ನಮ್ಮ RCB ಅವರು 3ನೇ ಕ್ರಮಾಂಕದಲ್ಲಿದ್ದಾರಪ್ಪ ಪಾಯಿಂಟ್ಸ್ ಟೇಬಲಲ್ಲಿ. ಆ ಕಡೆ ನೋಡೋದಾದ್ರೆ MI ಅವರು 8ನೇ ಪೊಸಿಷನಲ್ಲಿ ಇದ್ದಾರೆ. ಸೊ ಹಂಗೆ ನೋಡೋದಾದ್ರೆ ಗುರು, ನಮ್ಮ RCB ಅವರು ಹೋದ ಮ್ಯಾಚು ಸೋತ್ಕೊಂಡು ಬಂದಿದ್ದಾರೆ. ಯಾರ ವಿರುದ್ಧ ಅಂದರೆ GT ವಿರುದ್ಧ. ಈ ಕಡೆ ಮುಂಬೈ ಅವರು ಹೋದ ಮ್ಯಾಚು ಅವರು ಕೂಡ ಸೋತು ಬಂದಿದ್ದಾರೆ. ಯಾರ ವಿರುದ್ಧ ಅಂದರೆ LSG ವಿರುದ್ಧ. ಸೊ ಎರಡೂ ತಂಡಕ್ಕೆ ಇದು ಒಂಥರ ಕ್ರೂಷಿಯಲ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಮ್ಮ RCB ಅವ್ರಿಗೆ ಈ ಮ್ಯಾಚ್ ಏನಾದರೂ ಗೆದ್ದರೆ ಸೀದಾ ಟೇಬಲ್ ಟಾಪರ್ ಆಗ್ತಾರೆ. ಚೆನ್ನಾಗಿ ಗೆದ್ದರೆ ಒಂಥರ ನೆಟ್ ಎಲ್ಲ ಸಖತ್ತಾಗಿದೆ ನಮ್ಮದು. ಸೊ ಚೆನ್ನಾಗಿ ಗೆದ್ದರೆ ಸಡನ್ ಆಗಿ ನಾವು ಟೇಬಲ್ ಟಾಪರ್ ಆಗಿಬಿಡ್ತೀವಿ. ಈ ಕಡೆ ಮುಂಬೈವರೆಗೂ ತುಂಬ ಕ್ರೂಷಿಯಲ್ ಗುರು. ಅವರು 4ರಲ್ಲಿ 2 ಗೆದ್ದಂಗೆ ಆಗುತ್ತೆ. ಯಾಕಂದರೆ 4ರಲ್ಲಿ ಅವ್ರು ಒಂದೇ ಗೆದ್ದಿರೋದು, ಅದು ವಾನ್ಖೇಡೆಯಲ್ಲೇ ಗೆದ್ದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸ್ಟ್ಯಾಟ್ಸ್ ಎಲ್ಲ ಹೇಳ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ಸೊ ಅವ್ರಿಗೆ ತುಂಬ ಕ್ರೂಷಿಯಲ್ ಆಗುತ್ತೆ. ಆ್ಯಂಡ್ ಈ ಕಡೆ ನಮ್ಮ RCB ಅವರು 3ರಲ್ಲಿ 2 ಗೆದ್ದಿದ್ದೀವಿ. ಸೊ ಈ ಮ್ಯಾಚ್ ಗೆದ್ದರೆ 4ರಲ್ಲಿ 3 ಗೆದ್ದಂಗಾಗಿ ಟೇಬಲ್ ಟಾಪರ್ ಆಗಿಬಿಡ್ತೀವಿ. ಆಯಿತು. ಆಮೇಲೆ ಸ್ಟ್ಯಾಟ್ಸು ಮತ್ತು ಪ್ರಿವ್ಯೂ ಪ್ಲೇಯಿಂಗ್ 11 ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಸೊ ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. 90% ಸಬ್ಸ್ಕ್ರೈಬೇ ಮಾಡಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಫುಲ್ಲು ಪ್ರಿವ್ಯೂ ಪ್ಲೇಯಿಂಗ್ ಡಿಸ್ಕಷನು, ಪ್ಲೇಯಿಂಗ್ 11 ಡಿಸ್ಕಷನು, ಆಮೇಲೆ ಪಿಚ್ ರಿಪೋರ್ಟ್ ಏನು, ಯಾರ್ಯಾರು ಔಟು, ಅದ್ರ ಬಗ್ಗೆ ಎಲ್ಲ ತುಂಬ ಡಿಸ್ಕಷನ್ ಮಾಡೋದಿದೆ ಗುರು. ಸೊ ಫಸ್ಟ್ ಆಫ್ ಆಲು RCB ವರ್ಸಸ್ MI ಈ ಒಂದು ಏನು ಮುಖಾಮುಖಿ ಇದೆಯಲ್ಲ, ಇದ್ರ ಬಗ್ಗೆ ನೋಡೋದಾದ್ರೆ ಗುರು, ನಾವು 33 ಮ್ಯಾಚ್ ಆಡಿದ್ವಪ್ಪ ಇಲ್ಲಿವರೆಗೂ. ಅಂದರೆ RCB ವರ್ಸಸ್ ಮುಂಬೈ 33 ಮ್ಯಾಚ್ ಆಗಿದ್ದಾವೆ. 19 ಮ್ಯಾಚು ಮುಂಬೈ ಅವರೇ ಗೆದ್ದಿದ್ದಾರೆ, 14 ಮ್ಯಾಚು ನಾವು RCB ಅವ್ರು ಗೆದ್ದಿದ್ದೀವಿ. ಸೊ ಹಂಗೆ ನೋಡೋದಾದ್ರೆ ನಾವು CSK ವಿರುದ್ಧನೂ ಹಂಗೆ ಇತ್ತಪ್ಪ. ಸೊ ಈ ವರ್ಷ ಹೊಡಿಲಿಲ್ವಾ ಅವ್ರಿಗೆ, ಅಂದರೆ ಚಪ್ಪಕಲ್ಲಿ ಹೋಗಿ ಹೊಡೆದಿಲ್ವಾ. ಸೊ ಆ ಥರ ನಾವು ಈ ಮ್ಯಾಚ್ ಹೊಡಿಬಹುದು ಅಂತ ಅನ್ಸುತ್ತೆ. ಇನ್ನು ವಾನ್ಖೇಡೆಯಲ್ಲಿ ಸ್ಟ್ಯಾಟ್ಸ್ ನೋಡೋದಾದ್ರೆ ಗುರು, ಇಲ್ಲಿವರೆಗೂ ನಾವು 11 ಮ್ಯಾಚ್ ಆಡಿದೀವಪ್ಪ. RCB ವರ್ಸಸ್ ಮುಂಬೈ ಏನು ಆಯ್ತಲ್ಲ, ಅದು ವಾನ್ಖೇಡೆಯಲ್ಲಿ 11 ಮ್ಯಾಚ್ ಆಡಿದ್ದಾರೆ. ಸೊ ಅದರಲ್ಲಿ 8 ಮ್ಯಾಚ್ ಗೆದ್ದಿದ್ದಾರಪ್ಪ ಮುಂಬೈ ಅವರು. ನಾವು 3 ಮ್ಯಾಚ್ ಗೆದ್ದಿದ್ದೀವಿ. ಸೊ ಹಂಗೆ ನೋಡೋದಾದ್ರೆ 2015ರಲ್ಲಿ ಗುರು ನಾವು ಲಾಸ್ಟ್ ಮ್ಯಾಚ್ ಗೆದ್ದಿರೋದು ವಾನ್ಖೇಡೆಯಲ್ಲಿ. ಸೊ ಆ ಥರ ನೋಡೋದಾದ್ರೆ ಚಪಕ್ಕದು ಹಂಗೆ ಆಗಿತ್ತು. ಸೊ ಅದನ್ನು ಇವಾಗ ಬ್ರೀಚ್ ಮಾಡಿದ್ರಲ್ಲ, ಹಂಗೆ ಇದನ್ನು ಕೂಡ ಬ್ರೀಚ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಈ ಒಂದು ಬ್ರೀಚ್ ಮಾಡೋಕ್ಕೆ ಮೇನ್ ಥ್ರೆಟ್ ಯಾರಪ್ಪ ಅಂತಂದರೆ ಬೂಮ್ರಾ. ಸೊ ಬೂಮ್ರಾ ಈಸ್ ಬ್ಯಾಕ್ ಗುರು. ಮುಂಬೈ ಇಂಡಿಯನ್ಸ್ಗೆ ಬೂಮ್ರಾದ ಒಂದು ಬಲ ಸಿಕ್ಕಂಗಾಗಿದೆ. ಮೈಲೇಜ್ ಜಯವರ್ಧನ್ ಹೇಳಿದ್ರಪ್ಪ ಪ್ರೆಸ್ ಕಾನ್ಫರೆನ್ಸಲ್ಲಿ, ಗುರು ಬೂಮ್ರಾ ಅವರು ಫಿಟ್ ಆಗಿದ್ದಾರೆ. ಆಮೇಲೆ ನಮ್ಮ ರೋಹಿತ್ ಶರ್ಮಾ ಅವರು ಫಿಟ್ ಆಗಿದ್ದಾರೆ. ಬೂಮ್ರಾ ಅಂತೂ ಸೆಲೆಕ್ಷನ್ಗಿದ್ದಾರೆ, ಪಕ್ಕ ನಾಳೆ ಆಡ್ತಾರೆ ಅನ್ನೋ ಥರನೇ ಹೇಳಿದಾರಪ್ಪ. ಸೊ ಹಂಗೆ ನೋಡೋದಾದ್ರೆ ಈ ಒಂದು ಟೀಮು ಬೂಮ್ರಾ ಬಂದಮೇಲೆ ಹೆಂಗೆ ಕಾಣಿಸುತ್ತೆ ಅಂತಂದರೆ ಒಂಥರ ಭಯಾನಕವಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಫಸ್ಟು ಪ್ಲೇಯಿಂಗ್ 11 ನೋಡೋಣ ಗುರು. ಅದಾದಮೇಲೆ ನಾವು ಸ್ವಲ್ಪ ಮ್ಯಾಚಪ್ಪು ನೋಡೋಣ, ಮ್ಯಾಚಪ್ಸ್ ಏನೇನಿದೆ ಏನೇನಿಲ್ಲ ಅಂತ. ಫಸ್ಟು ಪ್ಲೇಯಿಂಗ್ 11 ನೋಡೋದಾದರೆ RCBಲಿ ಏನಾದರೂ ಪ್ಲೇಯಿಂಗ್ 11 ಚೇಂಜಸ್ ಮಾಡ್ತೀಯಾ ಗುರು ಅಂತಂದರೆ, ನನ್ನ ಪ್ರಕಾರ ಏನು ಪ್ಲೇಯಿಂಗ್ 11 ಏನೂ ಚೇಂಜಸ್ ಮಾಡಲ್ಲ ಗುರು. ಅದೇ ಕೊಹ್ಲಿ ಕಾಕ, ಸಾಲ್ಟು ಸೇಮ್ ನಾವು ಹೋದ ಮ್ಯಾಚ್ ಹಂಗಾಡಿದ್ವಿ, ಸೇಮ್ ಅದೇ ಇರ್ತಾರೆ, ಅದೇ ಪ್ಲೇಯಿಂಗ್ 11 ಇರುತ್ತೆ ಅಂತ. ಕೊಹ್ಲಿ, ಸಾಲ್ಟು, ಪಡಿಕಲ್ ಅಂತೂ ಇಂಪ್ಯಾಕ್ಟ್ ಸಬ್ಬಾಗಿರ್ತಾರೆ. ಯಾರ ಜಾಗದಲ್ಲಿ ಅಂತಂದರೆ ಅದು ಆಮೇಲೆ ಹೇಳ್ತೀನಿ. ರಜತ್ ಪತಿದಾರು, ಆಮೇಲೆ ಲಿವಿಂಗ್ ಸ್ಟೋನು, ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ಟೀಮ್ ಡೇವಿಡು, ಭೂವಿ, ಯಶ್ ದಯಾಲು ಮತ್ತು ಹೇಜಲ್ವುಡ್ ಆಬ್ವಿಯಸ್ಲಿ ಇವರೇ ಇರ್ತಾರೆ. ಪ್ಲೇಯಿಂಗ್ 11 ಏನು ಚೇಂಜಸ್ ಇಲ್ಲ. ಬಟ್ ಏನಪ್ಪ ಇಂಪ್ಯಾಕ್ಟ್ ಪ್ಲೇಯರ್ ಯಾಕೆ ಹೇಳಿಲ್ಲ ಅಂತಂದರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶನ ಇದ್ದಾರೆ, ಬಟ್ ರಸಿಕು ಇದ್ದಾರೆ. ಸೊ ರಸಿಕ್ ಅವರು ನಮಗೆ ಹೋದ ಮ್ಯಾಚಲ್ಲಿ ಏನೂ ಮಾಡ್ಕೊಳ್ಳಿಲ್ಲ, ಅಷ್ಟೊಂದು ರನ್ಸ್ ಎಲ್ಲ ಹೊಡ್ಸ್ಕೊಂಡಿದ್ದ ಅಣ್ಣ. ಬಟ್ ಈ ಒಂದು ವಾನ್ಖೇಡೆ ಪಿಚ್ ನೋಡೋದಾದರೆ ಗುರು, ರಸಿಕ್ ಅಣ್ಣ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಮಗೆ ಅಂತ ಅನಿಸ್ತಾ ಇದೆ. ಆದರೂ ಇವ್ರು ಗೊತ್ತಿಲ್ಲ, ರಸಿಕ್ನ ಆಡಿಸ್ತಾರೋ ಬಟ್ ಸುಯೇಶ್ನ ಆಡಿಸ್ತಾರೋ ಗೊತ್ತಿಲ್ಲ. ಬಟ್ ಆದರೆ ಇವರಿಗೆ ಒಂದು ಆಪ್ಷನ್ ಇದ್ದಾವೆ, 2 ಆಪ್ಷನ್ಸ್ ಇದ್ದಾವೆ ಇವಾಗ. ಸೊ ಇವರೇ ಚೂಸ್ ಮಾಡಬೇಕು. ವಾನ್ಖೇಡೆ ಸ್ಟೇಡಿಯಂ ಆಗಿರೋದ್ರಿಂದ ಗುರು ಅಲ್ಲಿ ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಇರುತ್ತೆ. ಅದಕ್ಕೋಸ್ಕರ ರಸಿಕ್ ಅಣ್ಣನ ಆಡಿಸ್ತಾರೆ ಅಂತ, ಇಂಪ್ಯಾಕ್ಟ್ ಸಬ್ಬಾಗಿ ಯೂಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ನೋಡೋಣ ನಿಮ್ಗೆ ಏನು ಅನ್ಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಕಡೆ MI ಪ್ಲೇಯಿಂಗ್ 11 ನೋಡೋದಾದರೆ ಗುರು, ರೋಹಿತ್ ಶರ್ಮಾ ಗುರು, ನಮಗೆ ಜಯವರ್ಧನ್ ಹೇಳ್ದಂಗೆ ರೋಹಿತ್ ಶರ್ಮಾ ಫಿಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಂಗೆ ನೋಡೋದಾದರೆ ರೋಹಿತ್ ಶರ್ಮಾ ಫಿಟ್ ಇದ್ದರೆ ಪಕ್ಕ ಆಡಿಸ್ತಾರೆ. ಒಂದು ವೇಳೆ ರೋಹಿತ್ ಶರ್ಮಾ ಫಿಟ್ ಇರಲಿಲ್ಲ ಅಂದರೆ ಇವರು ಹೋದ ಪ್ಲೇಯಿಂಗ್ 11 ಏನಿತ್ತು ಅದೇ ಆಡಿಸ್ತಾರೆ ಅಂತ ನನಗನ್ಸುತ್ತೆ. ಅದೇ ಬೂಮ್ರಾ ಅವ್ರದ್ದು ಚೇಂಜಸ್ ಆಗುತ್ತೆ, ಬೂಮ್ರಾ ಅವರು ಇನ್ನಾಗ್ಬಿಡ್ತಾರೆ ಅಷ್ಟೇ. ಸೊ ರೋಹಿತ್ ಶರ್ಮಾ, ರಿಕಲ್ಟನು, ನಂಬರ್ 3ಗೆ ಆಡ್ತಾರೆ ನಮಂದೀರ್ ಅಂತ. ಯಾಕಂದರೆ ಹೋದ ಮ್ಯಾಚು ಸಖತ್ತಾಗಿ ಆಡ್ಬಿಟ್ಟವನೇ ಅಣ್ಣ. ಆಮೇಲೆ ಸ್ಕೈ ಇದ್ದಾರೆ, ತಿಲಕ್ ವರ್ಮಾ ಸಬ್ ಅಂತ ಹಾಕಿದ್ದೀನಿ. ಬಟ್ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ತಿಲಕ್ ಅವ್ರನ್ನ ಇವ್ರು ಹೆಂಗೆ ಟ್ರೀಟ್ ಮಾಡಿದ್ರು ಹೋದ ಮ್ಯಾಚ್ ಅಂತ ನಿಮಗೆ ಗೊತ್ತಿರೋದೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನು, ಆಮೇಲೆ ಶ್ರೀಜಿತ್ ರಾಜಭವ ಅಂತ ಹಾಕಿದ್ದೇನೆ ಗುರು. ಸೊ ಇದೊಂದು ಚೂರು ಆ ಕಡೆ ಗೊತ್ತಿಲ್ಲ ಯಾರನ್ನ ಆಡಿಸ್ತಾರೆ ಇವರು ಅಂತ. ಶ್ರೀಜಿತ್ ಅಣ್ಣನಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ನನಗನ್ಸುತ್ತೆ. ಸೊ ಶ್ರೀಜಿತ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕರೆ ಕ್ರೇಜ್ ಆಗಿರುತ್ತೆ. ಅದಾದಮೇಲೆ ಮಿಚೆಲ್ ಸ್ಯಾಂಟ್ನರು ಮತ್ತು ದೀಪಕ್ ಚಾರು, ಬುಮ್ರಾ, ಬೋಲ್ಟು ಗುರು, ಇದೊಂಥರ ಸಾಲಿಡ್ ಬೌಲಿಂಗ್ ಯೂನಿಟ್ ಅನ್ಸಲ್ವಾ ನಿಮಗೆ. BBC ಬುಮ್ರಾ, ಬೋಲ್ಟು ಮತ್ತು ದೀಪಕ್ ಚಾರು. ಸೊ ಇದೊಂಥರ ಕ್ರೇಜ್ ಆಗಿದೆ ಗುರು ಅವ್ರದ್ದು ಬೌಲಿಂಗ್ ಯೂನಿಟು. ನಮ್ಮ ಕಡೆ ಹೆಂಗಿದೆ, ನಮ್ಮದು ತ್ರಿಮೂರ್ತಿಗಳು ಹೆಂಗಿದ್ದಾರೆ, ಇವ್ರ ಕಡೆನೂ ತ್ರಿಮೂರ್ತಿಗಳು ಫಾಸ್ಟ್ ಬೌಲಿಂಗಲ್ಲಿ ಹಂಗೆ ಇದ್ದಾರಪ್ಪ. ಸೊ ಇವ್ರಿಗೆ 12th ಮ್ಯಾನು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಘ್ನೇಶ್ ಆಡಿಸ್ಬೋದು. ಸೊ ವಿಘ್ನೇಶ್ನ ಇವರು ಬಿಡಲ್ಲ, ಆಡಿಸ್ತಾರೆ ಪಕ್ಕ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅದೇ ಇವರು ತಿಲಕ್ ವರ್ಮಾಗೆ ಹೋಗ್ತಾರೋ ಅಥವಾ ನಮಂದೀರ್ಗೆ ಹೋಗ್ತಾರೆ, ಯಾರಿಗೆ ಹೋಗ್ತಾರೋ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ತಿಲಕ್ ಅವ್ರನ್ನೇ ಇವರು ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಗುರು ಇನ್ನು ಮ್ಯಾಚಪ್ಸಿಗೆ ಬರೋದಾದರೆ
ಬೋಲ್ಟ್ ವರ್ಸಸ್ ಸಾಲ್ಟು ಇದೊಂಥರ ಮಜಾ ಇರ್ತಪ್ಪ. ಹೆವಿ ಕ್ರೇಜಿ ಕಾಳಗ ಅಂತ ಹೇಳ್ಬೋದು ಬೋಲ್ಟ್ ವರ್ಸಸ್ ಸಾಲ್ಟು. ಆಮೇಲೆ ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ವರ್ಸಸ್ ಈ ಕಡೆ ಬುಮ್ರಾ, ಇದು ನೋಡೋಕ್ಕಂತೂ ಕಾಯ್ತಾ ಇರ್ತಾರೆ ಜನ. ಆ ಥರ ಒಂದು ಕಾಳಗ. ಯಾಕಂತಂದರೆ ಬುಮ್ರಾ ಅವರು ತುಂಬ ಸರಿ ಔಟ್ ಮಾಡಿ, ತುಂಬ ಸರಿ ಅಂತಂದರೆ 2-4 ಹೊಡಿತಾರೆ ನಮ್ಮ ಕೊಹ್ಲಿ ಕಾಕ, ಆಮೇಲೆ ಬೌನ್ಸರ್ ಹಾಕ್ಬಿಟ್ರೆ ಬಕ್ಕ ಅಂತ ಔಟ್ ಆಗಿಬಿಡ್ತಾರೆ. ಸೊ ಆ ಥರ ಒಂದು ಕಾಳಗ ಅಂತೂ ಸಖತ್ತಾಗಿರುತ್ತೆ ಗುರು. ಬೋಲ್ಟ್ ವರ್ಸಸ್ ಸಾಲ್ಟ್ ಆಯಿತು, ಈ ಕಡೆ ನಮ್ಮ ಬುಮ್ರಾ ವರ್ಸಸ್ ಕಿಂಗ್ ಕೊಹ್ಲಿ ಇವ್ರದೆಲ್ಲ ಸಖತ್ತಾಗಿರುತ್ತೆ. ಆಮೇಲೆ ಸ್ಯಾಂಟ್ನರ್ಗಿಂತ ವಿಘ್ನೇಶ್ ಅಂತ ಅನ್ಕೊಳ್ಳಪ್ಪ, ಯಾಕಂದರೆ ಸ್ಯಾಂಟ್ನರ್ ಆ ಕಡೆ ಬೌಲಿಂಗ್ ಮಾಡ್ತವ್ರೆ. ಬಟ್ ಆದರೂ ಸ್ಯಾಂಟ್ನರ್ ವಿಘ್ನೇಶ್ ಇವರಿಬ್ಬರು ವರ್ಸಸ್ಸು ನಮ್ಮ ರಜತ್ ಪತಿದಾರ್ ಇವರು ಸಕ್ಕತ್ತಾಗಿರುತ್ತೆ. ಇದು ಕಾಳಗನೂ ಚೆನ್ನಾಗಿರುತ್ತೆ. ಬಟ್ ಈ ಸ್ಪಿನ್ ಫ್ರೆಂಡ್ಲಿ ಪಿಚ್ ಅಲ್ಲ, ಬಟ್ ಆದರೂ ಸ್ಪಿನ್ನರ್ಸ್ ಅಂದರೆ ಬರೋದು ಇವರೇ ಅಲ್ವಾ, ಇವ್ರಿಗೆ ನಮ್ಮ ಅಣ್ಣ ರಜತ್ ಅಣ್ಣ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ಅದನ್ನು ನೋಡ್ಬೇಕು, ಚೆನ್ನಾಗಿರುತ್ತೆ. ಈ ಕಡೆ ನಮ್ಮ ಬೌಲಿಂಗ್ ಬರೋದಾದರೆ ರೋಹಿತ್ ಶರ್ಮಾ ವರ್ಸಸ್ ಭುವನೇಶ್ವರ್ ಕುಮಾರ್, ಇದೊಂಥರ ಮಜಾ ಇರುತ್ತಪ್ಪ. ಭುವಿಗೆ ಒಂದ್ಸರಿ ಏನೋ ಔಟ್ ಆಗಿದಾರಂತೆ ಅಷ್ಟೇ ರೋಹಿತ್ ಶರ್ಮಾ ಅವರು. ಸೊ ಹಂಗೆ ನೋಡೋದಾದರೆ ಇವಾಗ ಭುವಿ ಅವರು ಕೈ ತುರಿಸ್ತಾ ಇರ್ತಾರೆ ಬೇಗ ಔಟ್ ಮಾಡಬೇಕು ಅಂತ, ಇನ್ ಕೇಸ್ ರೋಹಿತ್ ಶರ್ಮಾ ಆಡಿದ್ರೆ. ಸೊ ಅದು ಮಜಾ ಇರುತ್ತೆ, ಬ್ಯಾಟಲ್ಲಿ ಸಖತ್ತಾಗಿರುತ್ತೆ. ಆಮೇಲೆ ಈ ಕಡೆ ಸ್ಕೈ ಸ್ವಲ್ಪ ಬೇಗ ಬರ್ತಾರಲ್ಲ ಗೊತ್ತಿಲ್ಲ, ಏನಾದರೂ ಗ್ಯಾಪಲ್ಲಿ ವಿಕೆಟ್ ಬಂದರೆ ಸ್ಕೈನೂ ಬರ್ಬೋದು. ಸೊ ಸ್ಕೈ ವರ್ಸಸ್ ನಮ್ಮ ಅಣ್ಣ ಇದಾರಲ್ಲ ಹೇಜಲ್ವುಡ್, ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರಿಕಲ್ಟನ್ ವರ್ಸಸ್ ಹೇಜಲ್ವುಡ್ ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ, ವಾನ್ಖೇಡೆ ಅಂತಂದಮೇಲೆ ಗುರು ಸೊ ಸೆಕೆಂಡ್ ಬ್ಯಾಟಿಂಗ್ ಆಡೋದು ತುಂಬ ಇಂಪಾರ್ಟೆಂಟ್ ಅಪ್ಪ. ಯಾಕಂತಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರೆ ಚೇಸ್ ಮಾಡಿದವ್ರೆ ಜಾಸ್ತಿ ಸರಿ ಗೆದ್ದಿದ್ದಾರೆ. 119 ಮ್ಯಾಚ್ ಆಡಿದ್ದಾರೆ ಇಲ್ಲಿವರೆಗೂ, 65 ಮ್ಯಾಚಸ್ಸು ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರೇ ಗೆದ್ದಿದ್ದಾರೆ. ಸೊ ಇಲ್ಲಿ ಹೆಂಗಂತಂದರೆ 180 ಇದ್ರೂ ಹೊಡಿಬೋದು ಅನ್ನೋ ಥರ ಇರುತ್ತೆ ವಾನ್ಖೇಡೆ ಸ್ಟೇಡಿಯಮು. ಬಟ್ ನೀವು ಹೋದ ಮ್ಯಾಚ್ ನೋಡೋದಾದರೆ 115 ಕಾಲ್ ಔಟ್ ಆಗ್ತಾರೆ ಗುರು KKR ಅವರು. ಸೊ ಹಂಗೆ ನೋಡೋದಾದರೆ ಇದು ಹೆಂಗಂತಂದರೆ ಫಸ್ಟ್ ಇನ್ನಿಂಗ್ಸ್ ಆಡ್ತಾ ಇರ್ತಾರಲ್ಲ, ಅವರು ತುಂಬ ಕಾಷಿಯಸ್ ಆಗಿ ಆಡಬೇಕಾಗುತ್ತೆ. ಸೊ ಬುಮ್ರಾ ಅವರು ಗೊತ್ತಲ್ಲ ಸ್ವಿಂಗ್ ಎಲ್ಲ ಆಗ್ತಾಯಿದೆ ಅಂತಂದರೆ ಅವರು ಮೊದಲೇ ಇವಾಗ ವೀಡಿಯೋ ಎಲ್ಲ ಬಿಟ್ಟಿದ್ದಾರೆ, ಬೋಲ್ಡ್ ಎಲ್ಲ ಮಾಡ್ತಿದ್ದಾರೆ ಅಲ್ಲೇ. ಸೊ ಅದು ಆ ಭಯ ಅಂತ ನಮಗಿರುತ್ತೆ. ಸೊ ಕಾಷಿಯಸ್ ಎಫರ್ಟ್ ಹಾಕಬೇಕಾಗುತ್ತೆ ಫಸ್ಟ್ ಇನ್ನಿಂಗ್ಸು. ಸೊ ಅದಕ್ಕೋಸ್ಕರ ನಾವು ಟಾಸು ತುಂಬ ಮ್ಯಾಟ್ರ್ ಆಗುತ್ತೆ ಗುರು. ಟಾಸ್ ಗೆದ್ಬಿಟ್ಟು ನಾವು ಬ್ಯಾಟಿಂಗ್ ಸೆಕೆಂಡ್ ತೊಗೊಂಡ್ರೆ ಚೇಸ್ ಮಾಡೋಕ್ಕೆ ಒಂದು ಲೆವೆಲ್ಗೆ ಆರಾಮಾಗಿ ಚೇಸ್ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಒಟ್ಟಿನಲ್ಲಿ ಮುಂಬೈ ಅವ್ರಿಗೆ ಏನಪ್ಪ ಅಂತಂದರೆ ಬುಮ್ರಾ ಬಂದಿರೋದ್ರಿಂದ ದೊಡ್ಡ ಬಲ ಸಿಕ್ಕಂಗಾಗಿದೆ. ಈ ಕಡೆ ನಮ್ಮ ಕೊಹ್ಲಿ ಕಾಕ ಸ್ವಲ್ಪ ಸಖತ್ತಾಗಿ ಆಡ್ತಾರೆ, ವಾನ್ಖೇಡೆಯಲ್ಲೆಲ್ಲ ಚೆನ್ನಾಗಿದೆ ಅವ್ರದ್ದು ಎವರೇಜು, ಸ್ಟ್ರೈಕ್ ರೇಟು ಎಲ್ಲನೂ ಚೆನ್ನಾಗಿದೆ ಗುರು. ಸೊ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು, ಬುಮ್ರಾ ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಬಾಕಿ ಯಾರಿಗೆಲ್ಲ ದಬ ಅಂತ ಹೊಡಿಬೋದು, ಚೆನ್ನಾಗಿರುತ್ತೆ. ನಮ್ಮ ಕೊಹ್ಲಿ ಕಾಕ ಕಡೆಯಿಂದ ರನ್ಸು ಬಂದಿಲ್ಲ ಸ್ವಲ್ಪ, ಅಂದರೆ ಯೂಶಲಿ ಒಂದು 50-50 ಬರ್ತಾನೆ ಇರುತ್ತೆ ಯಾವಾಗಲೂ ಕೊಹ್ಲಿ ಕಾಕ ಅವ್ರ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾಳೆ ಕೊಹ್ಲಿ ಕಾಕ ಸಖತ್ತಾಗಿ ಆಡ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಬೌಲಿಂಗ್ ಮಾತ್ರ ಚಿಂದಿ ಇರುತ್ತೆ ಗುರು. ನಾಳೆ ಬೌಲಿಂಗ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ RCB ಅವರು ಗೆಲ್ಲೇಬೇಕು, ಗೆದ್ದರೆ ಟೇಬಲ್ ಟಾಪರ್ ಆಗ್ತಾರೆ, ಮಜಾ ಇರುತ್ತೆ ನೋಡೋಕ್ಕೆ. ಆ್ಯಂಡ್ ಮುಂಬೈ ಅವರು 200% ಕೊಡೋಕೆ ರೆಡಿ ಇರ್ತಾರೆ ಗುರು. ಆ್ಯಂಡ್ RCB ವಿರುದ್ಧ ಬುಮ್ರಾ ರೆಕಾರ್ಡ್ಸು ಹಂಗೆ ಇದೆ ಗುರು. ಸೊ ಅದಕ್ಕೆ ಸ್ವಲ್ಪ ಚಿಂತಾಜನಕರಾಗಿದ್ದೀವಿ. ಬಟ್ ಆದರೂ ಪರವಾಗಿಲ್ಲ, ನಮ್ಮ RCB ಅವರು ಹೆಂಗೋ ಏನಾದರೂ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಆ್ಯಂಡ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ, ಈ RCB ವರ್ಸಸ್ ಮುಂಬೈಯಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಜಾಸ್ತಿ ಒಂಥರ ಪರ್ಸೆಂಟೇಜ್ ಕೊಡ್ತೀರಾ, 60% ಇವ್ರಿಗೋರು 40 ಅವರು, ಆ ಥರ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಯಾವ ಮ್ಯಾಚಪ್ಗೆ ನೀವು ಜಾಸ್ತಿ ಕಾಯ್ತಾ ಇರ್ತೀರಾ, ಈ ಮ್ಯಾಚಪ್ ನೋಡೋಕ್ಕೆ ಸಾಕಾಗಿರುತ್ತೆ ಗುರು ಅಂತ. ಸೊ ಅದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಟ್ಟಲ್ಲಿ ನಮ್ಮ RCBಗೆ ಜಯ ಸಿಗಲಿ ಅಂತ ಹೇಳ್ತಾ, MI ವಿರುದ್ಧ ಸಖತ್ತಾಗಾಡಲಿ, ಜಯ ಸಿಗಲಿ, ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.